ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 140 12ನೇ ವಾಕ್ಯ, ಸ್ಯಾಮ್ಸ್ 140 ವರ್ಸ್ 12. ಯೆಹೋವನು ದೀನರ ವಾಜ್ಯವನ್ನು ನಡೆಸುವವನೆಂತಲೂ ಬಡವರ ನ್ಯಾಯವನ್ನು ಸ್ಥಾಪಿಸುವನೆಂತಲೂ ಬಲ್ಲೆನು. ನೋಡಿ, ದಾವೀದರಸನು ಹೇಳುವ ಕಾರ್ಯ, ಶತ್ರುಗಳಿಂದ ಬಾಧೆ ಒಳಗಾಗಿದ್ದ, ಶತ್ರುವಿಂದ ಪೀಡಿಸಲ್ಪಡುತ್ತಾ ಇದ್ದ ಆ ಒಂದು ದಾವೀದನು ಹೇಳುತ್ತಾ ಇದ್ದಾನೆ, ದೇವರು ದೀನರ ವ್ಯಾಜ್ಯವನ್ನು ನಡೆಸುತ್ತಾನೆ. ನಮ್ಮ ವ್ಯಾಜ್ಯ, ನಮ್ಮ ನ್ಯಾಯ, ನಮ್ಮ ನೀತಿಯನ್ನು ಯಾರು ನಡೆಸುವರು, ಯಾರು ನಮಗಾಗಿ ವಾಗ್ವಾದ ಮಾಡುವರು ಎಂಬುದಾಗಿ ಯೋಚನೆ ಮಾಡುವ ನಮಗೆ ದೇವರು ಹೇಳುವ ಕಾರ್ಯ, ದೇವರೇ ಅದನ್ನು ಮಾಡುತ್ತಾರೆ. ಮಾತ್ರವಲ್ಲದೆ ಬಡವರ ನ್ಯಾಯವನ್ನು ಸ್ಥಾಪಿಸುವವರು. ಹಲ್ಲೆಲೂಯಾ. ದೇವರು ಸ್ಥಾಪಿಸುತ್ತಾರೆ ಬಡವರ ನ್ಯಾಯ. ಈ ಭೂಮಿಯಲ್ಲಿ ಬಡವರಿಗೆ, ಅನಾಥರಿಗೆ, ವಿಧವೆಯರಿಗೆ ಅನೇಕ ಅನ್ಯಾಯಗಳು, ಅಕ್ರಮಗಳನ್ನು, ಮೋಸಗಾರಿಕೆಯನ್ನು ಜನರು ಮಾಡುವಾಗ, ಸುಲಭವಾಗಿ ಬಡವರು, ಅನಾಥರು, ವಿಧವೆಯರು ಏನಾಗುತ್ತಾರೆ? ಬಲಿಯಾಗುತ್ತಾರೆ. ಅನ್ಯಾಯಕ್ಕೆ, ಅಕ್ರಮಕ್ಕೆ ಬಲಿಯಾಗುತ್ತಾರೆ, ಮೋಸಗಾರಿಕೆಗೆ ಬಲಿಯಾಗುತ್ತಾರೆ. ಅವರನ್ನು ಈಸಿಯಾಗಿ ಈ ಜಗತ್ತು ಮೋಸ ಮಾಡಿಬಿಡುತ್ತದೆ, ಅನ್ಯಾಯ ಮಾಡಿಬಿಡುತ್ತದೆ. ಆದರೆ ಅಂಥವರಿಗೆ ದೇವರು ಖಂಡಿತ ನ್ಯಾಯ ಸ್ಥಾಪಿಸುತ್ತಾರೆ, ಖಂಡಿತ ವ್ಯಾಜ್ಯವನ್ನು ಮಾಡುತ್ತಾರೆ. ಅವರ ಪರವಾಗಿ ದೇವರು ಇಳಿದು ಬರುತ್ತಾರೆ. ಯಾವ ಮನುಷ್ಯನೂ ಅಲ್ಲ, ಯಾವ ಸ್ಥಾಪನೆ ಅಲ್ಲ. ಹಲ್ಲೆಲೂಯಾ. ಯೇಸು ದೇವರೇ ತಾನು ಬಂದು ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ, ನಿಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ. ಇವತ್ತು ಯಾವ ವಿಚಾರದಲ್ಲಿ ಕುಂದಿ ಹೋಗುತ್ತಾ ಇದ್ದೀರಾ, ಯಾವ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗಿದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾರೆ, ದೇವರೇ ಮಾಡುತ್ತಾರೆ. ದೇವನೇ ಮಾಡುತ್ತಾರೆ ಎಂಬುದಾಗಿ ನಾನು ಬಲ್ಲವನು. ಐ ನೋ ದಟ್ ಗಾಡ್ ಹಿಮ್ಸೆಲ್ಫ್ ಹಿ ವಿಲ್ ಡೂ ದ ಜಸ್ಟಿಸ್ ಎಂಬುದಾಗಿ ದಾವೀದರಸನು ಹೇಳುತ್ತಾ ಇದ್ದಾನೆ. 103ನೇ ಕೀರ್ತನೆ 6ನೇ ವಾಕ್ಯ, ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ದೇವರು ನೀತಿಯನ್ನು ಸಾಧಿಸಿ, ದೇವರು ನೀತಿಯನ್ನು ಸ್ಥಾಪಿಸುತ್ತಾರೆ. ಯಾವತ್ತು ನ್ಯಾಯ ಇಲ್ಲ ಎಂಬುದಾಗಿ ಕುಗ್ಗಿ ಹೋಗಿದ್ದ ನಿಮ್ಮನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗಾಗಿ ಸಾಧಿಸುವೆನು, ನಿನಗಾಗಿ ನ್ಯಾಯವನ್ನು ಸ್ಥಾಪಿಸುವೆನು. ಹಲ್ಲೆಲೂಯಾ. ಐ ವಿಲ್ ಎಸ್ಟಾಬ್ಲಿಷ್, ಐ ವಿಲ್ ಗಿವ್ ಯು ವಿಕ್ಟ್ರಿ, ಐ ವಿಲ್ ಫೈಟ್ ಫಾರ್ ಯು ಎಂಬುದಾಗಿ ದೇವರು ಹೇಳುವಾಗ ನಾವು ಚಿಂತೆ ಬಿಟ್ಟು ದೇವರನ್ನು ಹುಡುಕೋಣವ, ದೇವರ ಮೇಲೆ ಎಲ್ಲ ಭಾರವನ್ನು ಹಾಕೋಣ. ನಮ್ಮ ಎಲ್ಲ ಕಾರ್ಯವನ್ನು, ವಿಚಾರವನ್ನು ದೇವರ ಮೇಲೆ ಪಾದದಲ್ಲಿ ಇಟ್ಟು ಬಿಡೋಣ, ದೇವರಿಗೆ ಹೇಳಿಬಿಡೋಣ. ದಾವೀದನ ಹೇಳುತ್ತಾ ಇದ್ದಾನೆ, ನನಗೆ ನ್ಯಾಯ ಸಿಕ್ಕಲಿಲ್ಲ, ಆದರೆ ನ್ಯಾಯವಿಲ್ಲದೆ ನನ್ನನ್ನು ಹಾಗೆ ಮಾಡುತ್ತಾ ಇದ್ದರು. ನನ್ನನ್ನು ನ್ಯಾಯವಿಲ್ಲದೆ ಹಾಗೆ ಮಾಡುವವರು ನನ್ನ ತಲೆಗೂದಲಿಗಿಂತ ಹೆಚ್ಚಾಗಿದ್ದರು, ಆದರೂ ದೇವರು ನನಗೆ ನ್ಯಾಯವನ್ನು ಸ್ಥಾಪಿಸಿದರು. ಆ ದಾವೀದನಿಗೆ ನ್ಯಾಯವನ್ನು ಸ್ಥಾಪಿಸಿದ ದೇವರು ಇವತ್ತು ನಿಮಗೆ ನ್ಯಾಯವನ್ನು ಸ್ಥಾಪಿಸುವನು, ಖಂಡಿತವಾಗಿಯೇ ಸಾಧಿಸಿ ಕೊಡುವನು ಎಂಬುದಾಗಿ. ಹಿ ವಿಲ್ ಫೈಟ್ ಆ್ಯಂಡ್ ಹಿ ವಿಲ್ ಗೆಟ್ ಯು ದ ಜಸ್ಟಿಸ್. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಮಾಡೋಣವ. ನನಗೆ ಗೊತ್ತಿಲ್ಲ ನಿಮ್ಮ ಭಾರ, ನನಗೆ ಗೊತ್ತಿಲ್ಲ ನಿಮ್ಮ ವೇದನೆ, ನಿಮ್ಮ ಕುಗ್ಗಿ ಹೋಗಿರಬಹುದು. ಹೋರಾಡಿ ಕಾದು ನಿಮ್ಮ ಸತ್ಯವನ್ನು ಹೇಳಿ ಕುಗ್ಗಿ ಹೋಗಿರಬಹುದು. ಆದರೆ ದೇವರು ದಾವೀದನಿಗೆ ಕೈ ಬಿಟ್ಟಿಲ್ಲ. ದಾವೀದನಿಗೆ ನ್ಯಾಯವನ್ನು ಮಾಡಿದರು. ಇಡೀ ಕುಟುಂಬ ಅನ್ಯಾಯ ಮಾಡಿತ್ತು ಅವನಿಗೆ, ಇಡೀ ದೇಶ ಅವನಿಗೆ ಅನ್ಯಾಯ ಮಾಡಿತ್ತು. ಅವನ ಸ್ವಂತ ಮಕ್ಕಳು ಅವನಿಗೆ ವಿರೋಧವಾಗಿ ಎದ್ದರೂ ಕೂಡ ದೇವರು ದಾವೀದನನ್ನು ಕೈ ಬಿಟ್ಟಿಲ್ಲ. ದಾವೀದನನ್ನು ನ್ಯಾಯ ಮಾಡಿದರು, ನೀತಿ ಸ್ಥಾಪಿಸಿದರು, ದಾವೀದನಿಗೆ ಜಯ ಕೊಟ್ಟರು. ಅವನಿಗೆ ವಿರೋಧವಾಗಿ ಬಂದ ಎಲ್ಲ ಯುದ್ಧಗಳಲ್ಲಿ ದಾವೀದನಿಗೆ ಜಯ ಸಿಕ್ಕಿತು. ಜಯ ಕೊಡುವ ದೇವರು ದೇವರೇ ಮಾತ್ರವೇ, ನೀತಿ ಕೊಡುವ ದೇವರು ದೇವರೇ ಆಗಿದ್ದಾರೆ. ನಮಗೆ ನ್ಯಾಯ, ನಮ್ಮ ನೀತಿ, ನಮ್ಮ ಜಯ ನಮ್ಮ ದೇವರೇ ಆಗಿದ್ದಾರೆ. ಹಲ್ಲೆಲೂಯಾ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಯಾರ್ಯಾರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಕುಗ್ಗಿ ಇರಬಹುದು ಸ್ವಾಮಿ, ಈ ಸಮಯದಲ್ಲಿ ನೀನು ಅವರನ್ನು ನೋಡುವುದಕ್ಕಾಗಿ ಸ್ತೋತ್ರ. ಅವರನ್ನ ಗಮನಿಸಿದ್ದಿ, ಅವರನ್ನ ನೋಡಿದ್ದಿ, ಅವರ ಕೂಗನ್ನು, ಪ್ರಲಾಪವನ್ನು ಅಪ್ಪ ನೋಡಿದ್ದಿ ಸ್ವಾಮಿ. ಅವರು ನಿಟ್ಟುಸಿರನ್ನು ಕೇಳಿದ್ದಿ, ಅದಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಅವರಿಗೆ ನೀನು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ, ಮಾತು ಕೊಡುವುದಕ್ಕಾಗಿ ಸ್ತೋತ್ರ. ನೀನು ಸ್ಥಾಪಿಸುವಿ, ನೀನು ಜಯ ಕೊಡುವಿ.
ನಮ್ಮ ಮಕ್ಕಳನ್ನು ಎಂದಿಗೂ ಆಶಾಭಂಗ ಪಡಲು ಬಿಡುವುದಿಲ್ಲ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಸ್ಥಾಪಿಸುತ್ತಾರೆ, ನಿಮಗಾಗಿ ಜಯವನ್ನು ಸಾಧಿಸುತ್ತಾರೆ. ಹಿ ವಿಲ್ ಅಚೀವ್ ವಿಕ್ಟ್ರಿ ಫಾರ್ ಯು, ಹಿ ವಿಲ್ ಎಸ್ಟಾಬ್ಲಿಷ್ ಜಸ್ಟಿಸ್ ಫಾರ್ ಯು. ದೇವರೇ ಮಾಡುತ್ತಾರೆ. ಸೊ ದೇವರನ್ನೇ ನಂಬಿರ್ರಿ, ದೇವರಿಗಾಗಿ ಕಾಯಿರಿ. ದೇವರು ಖಂಡಿತ ಬೇಗನೆ ಬಂದು ಈ ದಿನಗಳಲ್ಲಿ ನಿಮಗೆ ನ್ಯಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.